ಹೇ ಗೈಸ್, ವೆಲ್ಕಮ್ ಬ್ಯಾಕ್ ಟು ದ ಚಾನಲ್. ಸೊ ಮೊದಲನೇದಾಗಿ ಒಂದು ಸೀರಿಯಸ್ ಇನ್ಸಿಡೆಂಟ್ ಬಗ್ಗೆ ಮಾತಾಡಲೇಬೇಕು. ನಿಮಗೆ ಗೊತ್ತಿರಬಹುದು, ನಾವೆಲ್ಲರೂ ಕೂಡ ಡಬ್ಲ್ಯೂ ಸೂಪರ್ ಸ್ಟಾರ್ಸ್ ಗಳನ್ನ ಬರೀ ರೆಸ್ಲರ್ಸ್ ಅಂತ ಕರೆಯೋದಿಲ್ಲ, ಬದಲಿಗೆ ಪ್ರೊಫೆಷನಲ್ ರೆಸ್ಲರ್ಸ್ ಅಂತ ಕರಿತೀವಿ. ಯಾಕಂದ್ರೆ ಅವರು ರೆಸ್ಲಿಂಗ್ ಅಲ್ಲಿ ಅಷ್ಟೊಂದು ಪ್ರೊಫೆಷನಲ್ ಆಗಿ ಇರ್ತಾರೆ. ಬಟ್ ರೀಸೆಂಟ್ ಆಗಿ ಒಂದು ಇಂಡಿ ರೆಸ್ಲಿಂಗ್ ಶೋ ಅಲ್ಲಿ ಒಂದು ವಿಚಿತ್ರವಾದ ಆಶ್ಚರ್ಯ ಘಟನೆ ನಡೆದಿದೆ ಅಂಡ್ ಅದನ್ನ ನೋಡಿ ಎಲ್ಲರೂ ಕೂಡ ಶಾಕ್ ಆಗಿದ್ದಾರೆ. ಈ ಒಂದು ಘಟನೆ ನಡೆದಿರೋದು ನಾಕ್ ಎಕ್ಸ್ ಪ್ರೋ ಅನ್ನೋ ಒಂದು ರೆಸ್ಲಿಂಗ್ ಇವೆಂಟ್ ಅಲ್ಲಿ. ಇದನ್ನ ರಿಕೇಶಿ ಅವರು ಓನ್ ಮಾಡ್ತಾರೆ ಅಂತ ಕೇಳ್ಪಟ್ಟಿದ್ದೀನಿ. ಐ ಥಿಂಕ್ ಶೇರ್ಸ್ ಗಳನ್ನ ನಮ್ಮ ರಿಕೇಶಿ ಅವರು ಈ ಒಂದು ಇವೆಂಟ್ ಅಲ್ಲಿ ಹೂಡಿಕೆ ಮಾಡಿರಬಹುದು. ಕಂಪ್ಲೀಟ್ ಆಗಿ ಏನು ಓನ್ ಮಾಡಿರೋದಿಲ್ಲ ಅಂತ ಅನ್ಕೋತೀನಿ. ಇಲ್ಲಿ ನಮಗೆ ಸೈಕೋಸ್ಟು ಅವರ ಮ್ಯಾಚ್ ನೋಡೋದಕ್ಕೆ ಸಿಗ್ತಾ ಇರುತ್ತೆ. ಇವರು ಫಾರ್ಮರ್ ಆರ್ಮಿಯಲ್ಲಿ ಕೆಲಸ ಮಾಡಿರೋರು, USA ಆರ್ಮಿಯಲ್ಲಿ. ಇವರು ಈಗ ರೆಸ್ಲಿಂಗ್ ನ ಜಾಯಿನ್ ಆಗಿ ಒಂದು ಮ್ಯಾಚ್ ಅಲ್ಲಿ ಕಂಪೀಟ್ ಮಾಡ್ತಾ ಇರ್ತಾರೆ. ಅಂಡ್ ಆ ಒಂದು ಮ್ಯಾಚ್ ಮುಗಿದ್ಮೇಲೆ ರಾಜಾ ಜಾಕ್ಸನ್ ಅನ್ನೋ ಇನ್ನೊಬ್ಬ ರೆಸ್ಲರ್ ಬಂದು ಸೈಕೋಸ್ಟು ಅವರ ಮೇಲೆ ಅಟ್ಯಾಕ್ ಮಾಡಬೇಕಾಗಿರುತ್ತೆ. ಅವರಿಗೆ ಒಂದು ಬಾಡಿ ಸ್ಲಾಮ್ ನ ಕನೆಕ್ಟ್ ಮಾಡಿ ಒಂದು 3-4 ಪಂಚಸ್ ಗಳನ್ನ ಹೊಡೆದು ಅಲ್ಲಿಂದ ಅವರು ಹೋಗ್ಬೇಕಾಗಿರುತ್ತೆ. ಆ ರೀತಿ ಒಂದು ಮೂಮೆಂಟ್ ನ ಈ ಒಂದು ಶೋ ಅಲ್ಲಿ ಪ್ಲಾನ್ ಮಾಡಲಾಗಿರುತ್ತೆ. ಬಟ್ ಇಲ್ಲಿ ನಮ್ಮ ರಾಜಾ ಜಾಕ್ಸನ್ ಅವರು ಸಿಕ್ಕಾಪಟ್ಟೆ ಪರ್ಸನಲ್ ಆಗಿ ತಗೋತಾರೆ ಆ ಒಂದು ವಿಚಾರನ. ಅವರು ಸೀದಾ ಹೋಗ್ತಾರೆ, ಸೈಕೋಸ್ಟು ಅವರಿಗೆ ಒಂದು ಬಾಡಿ ಸ್ಲಾಮ್ ನ ಕನೆಕ್ಟ್ ಮಾಡ್ತಾರೆ ಅಂಡ್ ಅಲ್ಲೇ ಅವರಿಗೆ ನಿಜವಾಗ್ಲೂ ಏಟಾಗುತ್ತೆ. ಅಷ್ಟೇ ಅಲ್ಲ, ಪಂಚಸ್ ಗಳನ್ನ ಹೊಡಿತಾ ಹೋಗ್ತಾರೆ. ರೆಸ್ಲಿಂಗ್ ಅಲ್ಲಿ ಪಂಚಸ್ ಗಳನ್ನ ಸಿಕ್ಕಾಪಟ್ಟೆ ಸೇಫ್ ಆಗಿ ಎಕ್ಸಿಕ್ಯೂಟ್ ಮಾಡಬೇಕು. ಬಟ್ ಇವರು ರಿಯಲ್ ಆಗಿ ಪಂಚಸ್ ಗಳನ್ನ ಕನೆಕ್ಟ್ ಮಾಡೋದಕ್ಕೆ ಶುರು ಮಾಡ್ತಾರೆ. ಒಂದೆರಡು ಪಂಚಸ್ ಗಳನ್ನ ಸೈಕೋಸ್ಟು ಅವರ ಮೇಲೆ ಕನೆಕ್ಟ್ ಮಾಡಿದ ಕೂಡಲೇ ಅವರು ನಾಕ್ಔಟ್ ಆಗ್ತಾರೆ. ನಾಕ್ಔಟ್ ಆದ್ಮೇಲೂ ಕೂಡ ನಮ್ಮ ರಾಜಾ ಜಾಕ್ಸನ್ ಅವರು ಸೈಕೋಸ್ಟು ಅವರ ಮೇಲೆ ಪಂಚಸ್ ಗಳನ್ನ ಕನೆಕ್ಟ್ ಮಾಡ್ತಾನೆ ಹೋಗ್ತಾರೆ. ಅಂಡ್ ಯಾವಾಗ ಸೂಪರ್ ಸ್ಟಾರ್ಸ್ ಗಳೆಲ್ಲ ಬಂದು ರಾಜಾ ಜಾಕ್ಸನ್ ನ ಇಟ್ಕೋತಾರೋ ಅಲ್ಲಿವರೆಗೂ ಕೂಡ ಪಂಚಸ್ ಗಳನ್ನ ಕನೆಕ್ಟ್ ಮಾಡ್ತಾನೆ ಇರ್ತಾರೆ. ಅಂಡ್ ಅದನ್ನ ನೋಡ್ತಾ ಇವ್ರೇನಾದ್ರೂ ಕೊಲೆ ಮಾಡೋದಕ್ಕೆ ಟ್ರೈ ಮಾಡ್ತಾ ಇದ್ರ ಅಂತ ನಮ್ಮೆಲ್ಲರಿಗೂ ಕೂಡ ಅನ್ನಿಸ್ಬಿಡುತ್ತೆ. ಇವನ್ ಆ ಒಂದು ಸಂಪೂರ್ಣ ದೃಶ್ಯನ ನಮ್ಮ ರಾಜಾ ಜಾಕ್ಸನ್ ಅವರು ಒಂದು ಲೈವ್ ಪ್ಲಾಟ್ಫಾರ್ಮ್ ಅಲ್ಲಿ ಸ್ಟ್ರೀಮ್ ಕೂಡ ಮಾಡ್ತಾ ಇರ್ತಾರೆ. ಅಂಡ್ ಎಲ್ಲರೂ ಕೂಡ ಫೈನಲಿ ಬಂದು ರಾಜಾ ಜಾಕ್ಸನ್ ಅವ್ರನ್ನ ಸೈಕೋಸ್ಟು ಇಂದ ದೂರ ಮಾಡ್ತಾರೆ. ಅಂಡ್ ಅದಾದ್ಮೇಲೆ ರೂಮರ್ಸ್ ಗಳು ಬರೋದಕ್ಕೆ ಶುರು ಆಗುತ್ತೆ, ಸೈಕೋಸ್ಟು ಅವರು ಅಲ್ಲೇ ಸಾವನ್ನಪ್ಪಿದ್ದಾರೆ ಅಂತ. ಬಟ್ ಈಗ ಅಫಿಷಿಯಲ್ ಕನ್ಫರ್ಮೇಶನ್ ಏನಪ್ಪಾ ಅಂದ್ರೆ ಸೈಕೋಸ್ಟು ಅವರು ಆ ಒಂದು ಜಾಗದಲ್ಲಿ ನಾಕ್ಔಟ್ ಆಗಿದ್ರು ಅಷ್ಟೇ. ಅಂಡ್ ಈಗ ಅವರು ಸುಧಾರಿಸ್ಕೊತಾ ಇದ್ದಾರೆ. ಅವರ ಫೋಟೋಸ್ ಗಳನ್ನು ಕೂಡ ನೀವು ನೋಡ್ತಾ ಇರಬಹುದು. ಅಂಡ್ ರಾಜಾ ಜಾಕ್ಸನ್ ಅವರ ಮೇಲೆ ಈಗ ಪೊಲೀಸ್ ಕೇಸ್ ಕೂಡ ಆಗಿದೆ. ಅಂಡ್ ಪೊಲೀಸ್ಗಳು ಇದ್ರ ಮೇಲೆ ಇನ್ವೆಸ್ಟಿಗೇಷನ್ ಕೂಡ ನಡೆಸ್ತಾ ಇದ್ದಾರೆ. ಅಂಡ್ ರಿಪೋರ್ಟ್ ಗಳು ಬರ್ತಿರೋ ಪ್ರಕಾರ ಬ್ಯಾಕ್ ಸ್ಟೇಜ್ ಅಲ್ಲಿ ಸೈಕೋಸ್ಟು ಹಾಗೆ ರಾಜಾ ಜಾಕ್ಸನ್ ಅವರ ನಡುವೆ ಪರ್ಸನಲ್ ಇಶ್ಯೂ ಇತ್ತಂತೆ. ಅಂಡ್ ಆ ಒಂದು ಪರ್ಸನಲ್ ಇಶ್ಯೂ ವಿಚಾರವಾಗಿ ಸೈಕೋಸ್ಟು ಅವರ ಮೇಲೆ ರಾಜಾ ಜಾಕ್ಸನ್ ಅವರು ಈ ರೀತಿ ಬ್ರೂಟಲ್ ಅಟ್ಯಾಕ್ ನ ಮಾಡಿದ್ದಾರೆ ಅಂತಾನೂ ಕೂಡ ಅಪ್ಡೇಟ್ ಗಳು ಬರ್ತಾ ಇದೆ. ಏನೇ ಆಗ್ಲಿ ಗೈಸ್, ಪರ್ಸನಲ್ ನ ಪ್ರೊಫೆಷನಲ್ ಗೆ ನಾವ್ ಯಾರು ಕೂಡ ತಗೊಂಡು ಹೋಗ್ಬೇಕು. ಪರ್ಸನಲ್ ಆಗಿ ಇಟ್ಕೋಬೇಕು, ಪ್ರೊಫೆಷನಲ್ ಆಗಿ ನಾವೆಲ್ಲರೂ ಕೂಡ ಇಟ್ಕೋಬೇಕು. ಡಬ್ಲ್ಯೂ ಕಂಪನಿಯಲ್ಲೂ ಕೂಡ ಈ ರೀತಿ ಚಿಕ್ಕ ಪುಟ್ಟ ವಿಚಾರಗಳು ನಮಗೆ ನೋಡೋದಕ್ಕೆ ಸಿಗ್ತಾ ಇರುತ್ತೆ. ಬಟ್ ಅದು ದೊಡ್ಡ ಆಗದೆ ಇರೋ ರೀತಿ ಡಬ್ಲ್ಯೂ ಕಂಪನಿ ಅವರು ನೋಡ್ಕೋತಾರೆ. ಯಾಕಂದ್ರೆ ಡಬ್ಲ್ಯೂ ಕಂಪನಿ ಒಂದು ಬಿಗ್ಗೆಸ್ಟ್ ಕಂಪನಿ. ಬಟ್ ಇಂಡಿ ರೆಸ್ಲಿಂಗ್ ಇವೆಂಟ್ ಗಳಲ್ಲೆಲ್ಲ ಈ ಒಂದು ವಿಚಾರ ರೆಗ್ಯುಲರ್ ಆಗಿ ಆಗ್ತಾನೆ ಇರುತ್ತೆ. ಅಂಡ್ ಈಗ ಇನ್ನ ಒಂದು ವಿಚಾರ ಈ ರೀತಿ ಬೆಳಕಿಗೆ ಬಂದಿದೆ. ನೆಕ್ಸ್ಟ್ ಅಪ್ಡೇಟ್ ಕಡೆ ಬರೋದಾದ್ರೆ ಇದಿರ್ತಕ್ಕಂಥದ್ದು ಕ್ಲಾಶ್ ಇನ್ ಪ್ಯಾರಿಸ್ ಬಗ್ಗೆ. ಇನ್ನೇನು ನಮಗೆ ಕ್ಲಾಶ್ ಇನ್ ಪ್ಯಾರಿಸ್ ಪ್ರೀಮಿಯಂ ಲೈವ್ ಇವೆಂಟ್ ನೋಡೋದಕ್ಕೆ ಸಿಗ್ತಾ ಇದೆ. ಯಾವಾಗ ನೋಡೋದಕ್ಕೆ ಸಿಗುತ್ತೆ, ಎಲ್ಲಿ ನೋಡೋದಕ್ಕೆ ಸಿಗುತ್ತೆ, ಫ್ರೀ ಆಗಿ ಯಾವ ರೀತಿ ನೋಡೋದು ಅಂತ ಕಂಪ್ಲೀಟ್ ಆಗಿ ಸಪರೇಟ್ ವಿಡಿಯೋನ ನನ್ನ ಚಾನಲ್ ಅಲ್ಲಿ ಅಪ್ಲೋಡ್ ಮಾಡಿದ್ದೀನಿ. ಯಾರ್ಯಾರು ನೋಡಿಲ್ಲ ಖಂಡಿತವಾಗ್ಲೂ ನೋಡಿ. ಅಂಡ್ ಟೋಟಲ್ ಆಗಿ ಡಬ್ಲ್ಯೂ ಅವರು 5 ಮ್ಯಾಚಸ್ ಗಳನ್ನ ಕ್ಲಾಶ್ ಇನ್ ಪ್ಯಾರಿಸ್ ಗೆ ಅಫಿಷಿಯಲ್ ಆಗಿ ಅನೌನ್ಸ್ ಮಾಡಿದ್ದಾರೆ. ಇವತ್ತು ವಿಮೆನ್ಸ್ ಇಂಟರ್ಕಾಂಟಿನೆಂಟಲ್ ಚಾಂಪಿಯನ್ಶಿಪ್ ಗೆ ನಿಕ್ಕಿ ಬೆಲ್ಲಾ ಹಾಗೆ ಬೆಕ್ಕಿ ಲಿಂಚ್ ಅವರ ನಡುವೆ ಒಂದು ಸಿಂಗಲ್ಸ್ ಮ್ಯಾಚ್ ನ ಡಬ್ಲ್ಯೂ ಅವರು ಅನೌನ್ಸ್ ಮಾಡೋದ್ರ ಮುಖಾಂತರ ಟೋಟಲ್ ಆಗಿ 5 ಮ್ಯಾಚಸ್ ಗಳು ನಮಗೆ ಕ್ಲಾಶ್ ಇನ್ ಪ್ಯಾರಿಸ್ ಅಲ್ಲಿ ನೋಡೋದಕ್ಕೆ ಸಿಗ್ತಾ ಇದೆ. ಅಂಡ್ ಈಗ ಇದರ ಬೆಟ್ಟಿಂಗ್ ಆಡ್ಸ್ ಕೂಡ ಅಫಿಷಿಯಲ್ ಆಗಿ ರಿಲೀಸ್ ಆಗಿದೆ. ವಿಮೆನ್ಸ್ ಮ್ಯಾಚ್ ನ ಬೆಟ್ಟಿಂಗ್ ಆಡ್ಸ್ ರಿಲೀಸ್ ಆಗಿಲ್ಲ. ಆಫ್ ಕೋರ್ಸ್ ಆ ಒಂದು ಮ್ಯಾಚ್ ಇವತ್ತು ಮಂಡೇ ನೈಟ್ ರಾ ಅಲ್ಲಿ ಅನೌನ್ಸ್ ಆಗಿರೋದು. ಇದನ್ನ ಬಿಟ್ರೆ ಇನ್ನ ಉಳಿದಂತಹ 4 ಮ್ಯಾಚ್ ನ ಬೆಟ್ಟಿಂಗ್ ಆಡ್ಸ್ ನ ನೀವು ಇಲ್ಲಿ ನೋಡ್ತಾ ಇರಬಹುದು. ಮೊದಲನೇದಾಗಿ ನಮಗೆ ರೂಸೆವ್ ಹಾಗೆ ಶೇಮೆಸ್ ಅವರ ನಡುವೆ ಗುಡ್ ಓಲ್ಡ್ ಫ್ಯಾಷನ್ಡ್ ಡೋನಿ ಬ್ರೂಕ್ ಮ್ಯಾಚ್ ನೋಡೋದಕ್ಕೆ ಸಿಗ್ತಾ ಇದೆ. ಅಂಡ್ ಈ ಒಂದು ಮ್ಯಾಚ್ ಅಲ್ಲಿ ಬೆಟ್ಟಿಂಗ್ ಆಡ್ಸ್ ಪ್ರಕಾರ ನಮ್ಮ ರೂಸೆವ್ ಅವರು ಫೇವರೇಟ್ ಆಗಿದ್ದಾರೆ. ರೂಸೆವ್ ಅವರಿಗೆ -165 ಆಡ್ಸ್ ಇದ್ರೆ ಶೇಮೆಸ್ ಅವರಿಗೆ +120 ಆಡ್ಸ್ ಇದೆ. ಇದಾದ್ಮೇಲೆ ನಮಗೆ ಟ್ರೈಬಲ್ ಚೀಫ್ ವರ್ಸಸ್ ಟ್ರೈಬಲ್ ಥೀಫ್ ಮ್ಯಾಚ್ ನೋಡೋದಕ್ಕೆ ಸಿಗ್ತಾ ಇದೆ. ರೋಮನ್ ರೈನ್ಸ್ ವರ್ಸಸ್ ಬ್ರಾನ್ಸನ್ ರೀಡ್ ಅವರ ನಡುವೆ. ಅಂಡ್ ಈ ಒಂದು ಮ್ಯಾಚ್ ಅಲ್ಲಿ ಬೆಟ್ಟಿಂಗ್ ಆಡ್ಸ್ ಪ್ರಕಾರ ಕ್ಲಿಯರ್ ಆಗಿ ನಮ್ಮ ರೋಮನ್ ರೈನ್ಸ್ ಅವರು ವಿನ್ ಆಗ್ತಾರೆ. ಆಫ್ ಕೋರ್ಸ್ ಆಗ್ಲೇಬೇಕು, ಯಾಕಂದ್ರೆ ರೋಮನ್ ರೈನ್ಸ್ ಅವರಿಗೆ -650 ಆಡ್ಸ್ ಇದ್ರೆ ಬ್ರಾನ್ಸನ್ ರೀಡ್ ಅವರಿಗೆ +375 ಆಡ್ಸ್ ಇದೆ. ಇದಾದ್ಮೇಲೆ ನಮಗೆ ವರ್ಲ್ಡ್ ಹೆವಿವೇಟ್ ಚಾಂಪಿಯನ್ಶಿಪ್ ಗೆ ಒಂದು ಫ್ಯಾಟಲ್ 4-ವೇ ಮ್ಯಾಚ್ ನೋಡೋದಕ್ಕೆ ಸಿಗ್ತಾ ಇದೆ. ಸೆತ್ ರಾಲಿನ್ಸ್, ಎಲೆ ನೈಟ್, ಸಿಎಂ ಪಂಕ್ ಹಾಗೆ ಜೇ
ಉಸೋ ಅವರ ನಡುವೆ. ಅಂಡ್ ಈ ಒಂದು ಮ್ಯಾಚ್ ಅಲ್ಲಿ ಕ್ಲಿಯರ್ ಆಗಿ ನಮ್ಮ ಸೆತ್ ರೋಲಿನ್ಸ್ ಅವರು ವಿನ್ ಆಗ್ತಾರೆ ಅಂತ ಈ ಒಂದು ಬೆಟ್ಟಿಂಗ್ ಓಡ್ಸ್ ಹೇಳ್ತಾ ಇದೆ. ಸೆತ್ ರೋಲಿನ್ಸ್ ಅವರಿಗೆ -3000 ಆಡ್ಸ್ ಇದ್ರೆ, ಸೆಕೆಂಡ್ನೇದಾಗಿ ಎಲಿ ನೈಟ್ ಅವರಿಗೆ +600 ಆಡ್ಸ್ ಇದೆ, ಮೂರನೇದಾಗಿ ಸಿಎಂ ಪಂಕ್ ಅವರಿಗೆ +800 ಅಂಡ್ ನಾಲ್ಕನೇದಾಗಿ ಜೆ ಉಸೋ ಅವರಿಗೆ +900 ಆಡ್ಸ್ ಇದೆ. ಸೊ ಈ ಒಂದು ಮ್ಯಾಚ್ ಅಲ್ಲಿ ಸೆತ್ ರೋಲಿನ್ಸ್ ಅವರು ಗೆಲ್ತಾರೆ ಅಂತ ಬೆಟ್ಟಿಂಗ್ ಓಡ್ಸ್ ಹೇಳ್ತಾ ಇದೆ. ಇದಾದ್ಮೇಲೆ ನಮಗೆ ಜಾನ್ ಸಿನಾ ಹಾಗೆ ಲೋಗನ್ ಪೋಲ್ ಅವರ ನಡುವೆ ಕೂಡ ಒಂದು ಸಿಂಗಲ್ಸ್ ಮ್ಯಾಚ್ ನೋಡೋದಕ್ಕೆ ಸಿಗ್ತಾ ಇದೆ. ಅಂಡ್ ಈ ಒಂದು ಮ್ಯಾಚ್ ಅಲ್ಲೂ ಕೂಡ ಕ್ಲಿಯರ್ ಆಗಿ ನಮ್ಮ ಜಾನ್ ಸಿನಾ ಅವರು ಫೇವರೇಟ್ ಆಗಿದ್ದಾರೆ. ನಮ್ಮ ಜಾನ್ ಸಿನಾ ಅವರಿಗೆ -1600 ಆಡ್ಸ್ ಇದ್ರೆ, ನಮ್ಮ ಲೋಗನ್ ಪೋಲ್ ಅವರಿಗೆ +600 ಆಡ್ಸ್ ಇದೆ. ಸೊ ಬೆಟ್ಟಿಂಗ್ ಓಡ್ಸ್ ಪ್ರಕಾರ ಕ್ಲಾಶ್ ಇನ್ ಪ್ಯಾರಿಸ್ ನ ಈ ಮ್ಯಾಚ್ ಅಲ್ಲಿ ಈ ಸೂಪರ್ ಸ್ಟಾರ್ಸ್ ಗಳು ಗೆಲ್ತಾರಂತೆ. ನನ್ನ ಪ್ರೆಡಿಕ್ಷನ್ ಕೂಡ ಆದಷ್ಟು ಬೇಗ ನಿಮಗೆ ಈ ಒಂದು ಚಾನಲ್ ಅಲ್ಲಿ ನೋಡೋದಕ್ಕೆ ಸಿಗುತ್ತೆ. ನೆಕ್ಸ್ಟ್ ಅಂಡ್ ಫೈನಲ್ ಅಪ್ಡೇಟ್ ಕಡೆ ಬರೋದಾದ್ರೆ ಇದಿರ್ತಕ್ಕಂಥದ್ದು ಕೂಡ ಕ್ಲಾಶ್ ಇನ್ ಪ್ಯಾರಿಸ್ ಬಗ್ಗೆನೇ. ಎಸ್, ಕ್ಲಾಶ್ ಇನ್ ಪ್ಯಾರಿಸ್ ನ ಮೈನ್ ಇವೆಂಟ್ ಅಲ್ಲಿ ನಮಗೆ ಯಾವ ಮ್ಯಾಚ್ ನೋಡೋದಕ್ಕೆ ಸಿಗುತ್ತೆ ಅಂತ ಸಿಕ್ಕಾಪಟ್ಟೆ ಕನ್ಫ್ಯೂಷನ್ಸ್ ಗಳು ನೋಡೋದಕ್ಕೆ ಸಿಗ್ತಾ ಇದೆ. ಎಸ್, ಮೈನ್ ಇವೆಂಟ್ ಅಲ್ಲಿ ನಮಗೆ ಜಾನ್ ಸಿನಾ ಹಾಗೆ ಲೋಗನ್ ಪೋಲ್ ಅವರ ಮ್ಯಾಚ್ ಕೂಡ ನೋಡೋದಕ್ಕೆ ಸಿಗಬಹುದು. ವರ್ಲ್ಡ್ ಹೆವಿವೇಟ್ ಚಾಂಪಿಯನ್ಶಿಪ್ ಗೆ ಫ್ಯಾಟಲ್ 4-ವೇ ಮ್ಯಾಚ್ ಕೂಡ ನೋಡೋದಕ್ಕೆ ಸಿಗಬಹುದು. ಅದೇ ರೀತಿ ರೋಮನ್ ರೈನ್ಸ್ ಹಾಗೆ ಬ್ರಾನ್ಸನ್ ರೆಡ್ ಅವರ ಮ್ಯಾಚ್ ನ ಕೂಡ ಡಬ್ಲ್ಯೂ ಅವರು ಮೈನ್ ಇವೆಂಟ್ ಗೆ ಹಾಕಬಹುದು. ಬಟ್ ಡಬ್ಲ್ಯೂ ಅವರು ಕ್ಲಾಶ್ ಇನ್ ಪ್ಯಾರಿಸ್ ನ ಮೈನ್ ಇವೆಂಟ್ ಮ್ಯಾಚ್ ಅಂತ ಜಾನ್ ಸಿನಾ ಹಾಗೆ ಲೋಗನ್ ಪೋಲ್ ಅವರ ಮ್ಯಾಚ್ ನ ಅಫಿಷಿಯಲ್ ಆಗಿ ಅನೌನ್ಸ್ ಮಾಡ್ತಾ ಹೋಗ್ತಾ ಇದ್ದಾರೆ ತನ್ನ ವೆಬ್ಸೈಟ್ ಗಳಲ್ಲಿ. ಸೊ ಈ ಒಂದು ಮ್ಯಾಚ್ ಯಾಕೋ ಕ್ಲಾಶ್ ಇನ್ ಪ್ಯಾರಿಸ್ ನ ಮೈನ್ ಇವೆಂಟ್ ಅಲ್ಲಿ ನೋಡೋದಕ್ಕೆ ಸಿಗುತ್ತೆ ಅಂತ ತುಂಬಾ ಅನ್ನಿಸ್ತಾ ಇದೆ. ಅದಕ್ಕೆ ಮೈನ್ ರೀಸನ್ ಏನಪ್ಪಾ ಅಂದ್ರೆ ನಮ್ಮ ಬೀಸ್ಟ್ ಬ್ರಾಕ್ ಲೆಸ್ನರ್ ಅವರು. ಎಸ್, ನಿಮಗೆ ಗೊತ್ತಿರಬಹುದು ಬ್ರಾಕ್ ಲೆಸ್ನರ್ ಅವರು ನಮಗೆ ಕ್ಲಾಶ್ ಇನ್ ಪ್ಯಾರಿಸ್ ಅಲ್ಲಿ ನೋಡೋದಕ್ಕೆ ಸಿಗಬಹುದು ಅಂತ ಅಪ್ಡೇಟ್ ಗಳು ಬರ್ತಾ ಇದೆ. ಇವನ್ ಸ್ಮ್ಯಾಕ್ ಡೌನ್ ನಲ್ಲಿ ನಮ್ಮ ಬ್ರಾಕ್ ಲೆಸ್ನರ್ ಅವರು ನಿಕ್ ಕಾರ್ಡಿಸ್ ಅವರ ಬಳಿ ಒಂದು ಮೆಸೇಜ್ ನು ಕೂಡ ಕೊಟ್ಟಿದ್ರು ಜಾನ್ ಸಿನಾ ಅವರಿಗೆ ಈ ಒಂದು ಮೆಸೇಜ್ ನ ತಲುಪಿಸು ಅಂತ. ಬಟ್ ಆ ಒಂದು ಮೆಸೇಜ್ ಏನು ಅನ್ನೋದನ್ನ ನಮ್ಮ ನಿಕ್ ಕಾರ್ಡಿಸ್ ಅವರು ಇನ್ನೂ ಕೂಡ ಜಾನ್ ಸಿನಾ ಅವರಿಗೆ ತಿಳಿಸಿಲ್ಲ. ಸೊ ಪ್ರಾಬಬ್ಲಿ ಕ್ಲಾಶ್ ಇನ್ ಪ್ಯಾರಿಸ್ ಅಲ್ಲಿ ನಾನು ಬರ್ತಾ ಇದ್ದೀನಿ ಅನ್ನೋ ಒಂದು ಮೆಸೇಜ್ ನೇ ನಮ್ಮ ಬ್ರಾಕ್ ಲೆಸ್ನರ್ ಅವರು ತಲುಪಿಸಿರಬಹುದು. ಸೊ ಈ ಒಂದು ಮ್ಯಾಚ್ ಏನಾದ್ರೂ ಮೈನ್ ಇವೆಂಟ್ ಅಲ್ಲಿ ನಮಗೆ ನೋಡೋದಕ್ಕೆ ಸಿಕ್ಕರೆ 100% ಬ್ರಾಕ್ ಲೆಸ್ನರ್ ಅವರ ರಿಟರ್ನ್ ನಮಗೆ ಕ್ಲಾಶ್ ಇನ್ ಪ್ಯಾರಿಸ್ ಅಲ್ಲಿ ನೋಡೋದಕ್ಕೆ ಸಿಗುತ್ತೆ. ಒಂದು ಅವರು ಬಂದು ಜಾನ್ ಸಿನಾ ಅವರು ಈ ಒಂದು ಮ್ಯಾಚ್ ಅಲ್ಲಿ ಸೋಲೋದಕ್ಕೆ ಕಾರಣರಾಗಬಹುದು, ಅಥವಾ ಈ ಒಂದು ಮ್ಯಾಚ್ ಅಲ್ಲಿ ನಮ್ಮ ಜಾನ್ ಸಿನಾ ಅವರು ಗೆದ್ದಾದ್ಮೇಲೆ ನಮ್ಮ ಬ್ರಾಕ್ ಲೆಸ್ನರ್ ಅವರು ಬಂದು ಜಾನ್ ಸಿನಾ ಅವರ ಮೇಲೆ ಅಟ್ಯಾಕ್ ಕೂಡ ಮಾಡಬಹುದು. ಸೊ ಜಾನ್ ಸಿನಾ ಹಾಗೆ ಲೋಗನ್ ಪೋಲ್ ಅವರ ಮ್ಯಾಚ್ ನ ಡಬ್ಲ್ಯೂ ಅವರು ಮೈನ್ ಇವೆಂಟ್ ಅಂತ ಅಡ್ವರ್ಟೈಸ್ ಮಾಡ್ತಾ ಇದ್ದಾರೆ. ಈ ಒಂದು ಮ್ಯಾಚ್ ಏನಾದ್ರೂ ಮೈನ್ ಇವೆಂಟ್ ಅಲ್ಲಿ ಆದ್ರೆ ಬ್ರಾಕ್ ಲೆಸ್ನರ್ ಅವರ ರಿಟರ್ನ್ 100% ನಮಗೆ ನೋಡೋದಕ್ಕೆ ಸಿಗುತ್ತೆ. ನಿಜವಾಗ್ಲೂ ಗೈಸ್, ನಾನಂತೂ ಕ್ಲಾಶ್ ಇನ್ ಪ್ಯಾರಿಸ್ ಗೆ ತುಂಬಾನೇ ಕಾಯ್ತಾ ಇದ್ದೀನಿ. ನಿಮ್ಗೆ ಅನ್ಸುತ್ತೆ ಬ್ರಾಕ್ ಲೆಸ್ನರ್ ಅವರು ಬರ್ತಾರೋ ಇಲ್ವೋ? ನಿಮ್ಮ ಅನಿಸಿಕೆನ ಕಮೆಂಟ್ ಮಾಡಿ ಅಂತ ಹೇಳ್ತಾ, ಸಿ ಯು ಗೈಸ್ ಇನ್ ಮೈ ನೆಕ್ಸ್ಟ್ ವಿಡಿಯೋ.